ಕರ್ನಾಟಕದ ಕಿರೀಟ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಘಾಟಿಪರ್ಗ ಗ್ರಾಮದ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸವಿರುವ ಸಾಕ್ಷಾತ್ ಶ್ರೀರಾಮನು ನೆಲೆಸಿರುವ ಪುಣ್ಯಕ್ಷೇತ್ರ ಶ್ರೀ ರಾಮಲಿಂಗೇಶ್ವರ. ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ ಅಲ್ಲಿರುವ ನೀರು ಒಮ್ಮೆ ಕುಡಿದರೆ ಭವರೋಗವು ವಾಸಿಯಾಗುತ್ತದೆ ಎನ್ನುವುದು ಜನರ ನಂಬಿಕೆ ಹಾಗೂ ವಾಡಿಕೆ. ಕರ್ನಾಟಕದ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಘಾಟಿಪರ್ಗ ಐತಿಹಾಸಿಕ ಭವ್ಯ ಪರಂಪರೆಯ ಶ್ರೀರಾಮಲಿಂಗೇಶ್ವರ ದೇವಸ್ಥಾನವು ಅನಾದಿ ಕಾಲಗಳಿಂದ ರಾಮಾಯಣದಲ್ಲಿ ಶ್ರೀರಾಮಚಂದ್ರನು ವನವಾಸದಲ್ಲಿದ್ದಾಗ ಇಲ್ಲಿ ಬಂದು ನೆಲೆಸಿದ್ರು ಎನ್ನುವಂತ ಒಂದು ಪ್ರತೀತಿ ಇದೆ. ಜೊತೆಯಾಗಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಈ ದೇವಸ್ಥಾನವು ಬಹಳ ಪ್ರಸಿದ್ಧವಾಗಿದ್ದು ಅನೇಕ ಲಕ್ಷಾಂತರ ಭಕ್ತಾದಿಗಳನ್ನು ಹೊಂದಿರುವಂತಹ ದೇವಸ್ಥಾನ ಆಗಿದೆ. ಕಾಲದಲ್ಲಿ ಶ್ರೀರಾಮನು ಬಂದು ಹೋಗಿರತಕ್ಕಂಥ ಸ್ಥಳ ಇದು. ಇಲ್ಲಿ ಅನೇಕ ಭಕ್ತರು ಎಲ್ಲ ಊರ ಭಕ್ತರು ಬಂದು ಇಲ್ಲಿ ಪ್ರತಿಯೊಂದು ಏನೇ ಪಡ್ಕೊಂಡ್ರು ಸಕ್ಸಸ್ಫುಲ್ ಆಗ್ತಾ ಇದೆ. ಇತಿಹಾಸದಲ್ಲಿಗೆ ನಮ್ಮ ತಾಯಿಯವರು ಜನಿಸಿರ್ತಕ್ಕಂಥ ಊರು. ಈ ಊರಿನ ಮೊಮ್ಮಗ ನಾವು. ಇಲ್ಲಿ ದೇವೇಂದ್ರಪ್ಪ ಮತ್ತು ನೀಲಮ್ಮ ನಮ್ಮ ತಾಯಿಯವರು ಊರಿರ್ತಕ್ಕಂಥದ್ದು. ಇಲ್ಲಿ ನಾವು ಚಿಕ್ಕವರಾಗಿರುವಾಗ ಕೂಡ ನಾವು ಪ್ರತಿ ವರ್ಷ ಜಾತ್ರಾ ಮಹೋತ್ಸವಕ್ಕೆ ಬರ್ತೀವಿ. ಹೀಗಾಗಿ ರಾಮಲಿಂಗೇಶ್ವರ ಬಹಳ ಸತ್ಯ ಅದ. ಯಾವುದೇ ಸುಳ್ಳು ಕಪಟ ಮೋಸ ವಂಚನೆ ಇಲ್ಲದೆ ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಆಶೀರ್ವಾದ ಪಡೆದು ಅವರ ಇಷ್ಟಾರ್ಥಗಳನ್ನು ಸಿದ್ಧಿ ಕೊಡ್ತಕ್ಕಂಥದ್ದು ಏಕೈಕ ಒಂದು ಶಕ್ತಿ ಸ್ಥಳ ರಾಮಲಿಂಗೇಶ್ವರ ದೇವಸ್ಥಾನ. ಇಲ್ಲಿ ಸಾವಿರಾರು ವರ್ಷಗಳ ಒಂದು ಪುರಾತತ್ವ ಇಲಾಖೆಗಳು ಬೇಜವಾಬ್ದಾರಿಯಾಗಿದೆ. ಪುರಾತತ್ವ ಇಲಾಖೆಗಳು ಬಂದು ಇಲ್ಲಿ ಸಂಶೋಧನೆ ಮಾಡಿದ್ರೆ ಕೆಲವೊಂದು ದೇವಸ್ಥಾನಗಳು ಕೂಡ ಸಿಗ್ತವೆ. ಬಟ್ ಅವರು ಬಂದು ಸಂಶೋಧನೆ ಮಾಡಿ ಇದಕ್ಕೆ ಒಂದು ಸೂಕ್ತವಾದ ಪರಿಹಾರ ಕೊಡಬೇಕು. ಇದು ಬೆಳಕಿಗೆ ಬರಬೇಕು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ. ಸ್ಥಳೀಯ ಮೇಲೆ ಬಂದು ಇದಕ್ಕೆ ಇನ್ನು ರಸ್ತೆಗಳಾಗಿಲ್ಲಿ ಬರ್ತಕ್ಕಂಥ ಜನರಿಗೆ ಒಂದು ಅನುಕೂಲ ಆಗಬೇಕಂತಕ್ಕಂಥ ಬೇಡಿಕೆ ಕೂಡ ಊರಿನ ಜನರದಿದೆ. ಅದಕ್ಕಾಗಿ ರಾಮಲಿಂಗೇಶ್ವರ ದೇವಸ್ಥಾನ ಏನು ಒಂದು ಯುಗಾದಿಯಾಗ 5 ದಿನಕ್ಕೆ ಒಂದು ಜಾತ್ರಾ ಮಹೋತ್ಸವ ಆಗ್ತದೆ. ಇಲ್ಲಿ ಬಂದು ಬೇಡ್ಕೊಂಡು ಹೋಗ್ತಕ್ಕಂಥ ಎಲ್ಲ ಭಕ್ತಾದಿಗಳು ಅವತ್ತಿನ ದಿವಸ ಸಾವಿರಾರು ಜನರು ಬಂದು ಒಂದು ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವ ಪಾಲ್ಗೊಂಡು ಅವರ ಇಷ್ಟಾರ್ಥಗಳು ಮತ್ತು ಹರಕೆಗಳೇನಾಗಿರ್ತಾವೆ ಅದು ಹಣದ ರೂಪದಲ್ಲಿ ರಾಮಲಿಂಗೇಶ್ವರ ಬಳಿ ಹಾಕಿ ಅವರ ಈಡೇರಿಸ್ಕೊಡ್ತಾರೆ ಅಂತಕ್ಕಂಥದ್ದು ಕೂಡ ಈ ಪ್ರತೀತಿ ಇದೆ. ಭಾಳ ಇತಿಹಾಸ ಇದೆ. ಇಷ್ಟು